ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್‌ಗೆ ಸ್ವಾಗತ. ಶ್ರೀ ಶಾರದಾ ಶಾಲಾ ಮತ್ತು ಪಿಯು ಕಾಲೇಜುಗಳಲ್ಲಿ ಈ ಕಾಲೇಜುಗಳಲ್ಲಿ ನೇಮಕಾತಿ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಶ್ರೀ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ ಆ್ಯಂಡ್ ಶ್ರೀ ಶಾರದಾ ಪಿಯು ಕಾಲೇಜುಗಳಲ್ಲಿ ನೇಮಕಾತಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಕೂಡ CBSE ಸಿಲೆಬಸ್ ಹೊಂದಿದಂಥ ಒಂದು ಶಾಲೆ ಮತ್ತು ಕಾಲೇಜು ಆಗಿದೆ. ಇದು ಕರ್ನಾಟಕ ಗಂಗಾವತಿ ರೋಡ್ ಇದು ಕಿಡಹಾಳ, ಕೊಪ್ಪಳದಲ್ಲಿ ಕಂಡುಬರುವಂಥ ಒಂದು ಶಾಲೆ ಮತ್ತು ಕಾಲೇಜು ಸಂಸ್ಥೆಯಾಗಿದೆ. ಇದು ಗಂಗಾವತಿ ರೋಡ್, ಕಿಡಹಾಳ ದಲ್ಲಿ ಇದು ಕೊಪ್ಪಳ ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ಶಾಲೆಯಾಗಿದೆ. ಇಲ್ಲಿ ಕೂಡ ನಂತರ ಇಲ್ಲಿ ಪ್ರೈಮರಿ ಆ್ಯಂಡ್ ಮಿಡಲ್ ಸ್ಕೂಲ್ಗೆ ಇಲ್ಲಿ ನೇಮಕಾತಿಯನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಇಲ್ಲಿ ಮದರ್ ಟೀಚರ್ 5 ಹುದ್ದೆ, BA BSc B.Ed 4 ವರ್ಷದ ಅನುಭವ ಹೊಂದಿರಬೇಕು. ಜೊತೆಗೆ ಇಲ್ಲಿ ಕನ್ನಡ 2 ಹುದ್ದೆ, ಇಲ್ಲಿ 1 ರಿಂದ 4 ವರ್ಷದ ಅನುಭವ ಹೊಂದಿರಬೇಕು. ಈ ಹಿಂದಿ 2 ಹುದ್ದೆ, ಅದು ಕೂಡ BA BSc B.Ed ಇಲ್ಲಿ 4 ವರ್ಷದ ಅನುಭವ ಹೊಂದಿರಬೇಕು. ಸೈನ್ಸ್ ಟೀಚರ್ಗೆ ಇಲ್ಲಿ ಒಟ್ಟು 3 ಹುದ್ದೆ, BA BSc B.Ed 1 ರಿಂದ 4 ವರ್ಷದ ಅನುಭವ ಹೊಂದಿರಬೇಕು. ಮ್ಯಾಥ್ಸ್ ಟೀಚರ್ಗೆ ಇಲ್ಲಿ 3 ಹುದ್ದೆ, ಅದು ಕೂಡ 4 ಹುದ್ದೆ. ನಂತರ ಇಲ್ಲಿ ಸಂಸ್ಕೃತಿಗೆ ಇಲ್ಲಿ 1 ಹುದ್ದೆ, ನಂತರ ಇಂಗ್ಲೀಷ್ಗೆ ಇಲ್ಲಿ 2 ಹುದ್ದೆ, ಕಂಪ್ಯೂಟರ್ಗೆ ಇಲ್ಲಿ 1 ಹುದ್ದೆ, ಸಂಸ್ಕೃತಿಗೆ ಇಲ್ಲಿ 1 ಹುದ್ದೆ. ಈ ರೀತಿಯಾಗಿ ಪ್ರೈಮರಿ ಮತ್ತು ಮಿಡಲ್ ಸ್ಕೂಲ್ಗಳಿಗೆ ನೇಮಕಾತಿ ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಮಿಡಲ್ ಆ್ಯಂಡ್ ಹೈಸ್ಕೂಲ್ಗಳಿಗೆ ಕೂಡ ಇಲ್ಲಿ ನೇಮಕಾತಿ ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮ್ಯಾಥ್ಸ್ 1 ಹುದ್ದೆ, ಅದು ಕೂಡ MSc MA B.Ed 3 ರಿಂದ 5 ವರ್ಷದ ಅನುಭವ. ಜೊತೆಗೆ ಸೈನ್ಸ್ ಟೀಚರ್ ಕೂಡ ಇಲ್ಲಿ 2 ಹುದ್ದೆ, ಅದು ಕೂಡ MSc B.Ed, ಇದು ಕೂಡ 3 ರಿಂದ 5 ವರ್ಷದ ಅನುಭವ ಹೊಂದಿರಬೇಕು. ಹಿಂದಿ ಟೀಚರ್ ಅದು ಕೂಡ 1 ಹುದ್ದೆ, MA B.Ed. ನಂತರ ಸಂಸ್ಕೃತಿಗೆ ಇಲ್ಲಿ 1 ಹುದ್ದೆ, ಅದು ಕೂಡ MA B.Ed. ಸೋಷಿಯಲ್ ಸೈನ್ಸ್ಗೆ ಕೂಡ ಇಲ್ಲಿ 1 ಹುದ್ದೆ, ಅದು ಕೂಡ MA B.Ed. 2 ರಿಂದ 5 ವರ್ಷದ ಅನುಭವ ಹೊಂದಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸ್ಯಾಲರಿ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್, ಅಂದರೆ ನಿಮ್ಮ ಅನುಭವ ಆಧಾರದ ಮೇಲೆ ಇಲ್ಲಿ ನಿಮಗೆ ವೇತನ ಕೂಡ ಇವರು ನೀಡ್ತಾ ಇದ್ದಾರೆ. ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ಅವರು ನೀಡ್ತಾ ಇದ್ದಾರೆ. ಜೊತೆಗೆ ಈ ಕೆಳಗಿನ ಇಮೇಲ್ ಕೂಡ ಅವರು ನೀಡ್ತಾ ಇದ್ದಾರೆ. ಆ ಇಮೇಲ್ಗೆ ನಿಮ್ಮ ರೆಸ್ಯೂಮನ್ನು ನೀವು ಸೆಂಡ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯುವ ಜೊತೆಗೆ ಅವರು ನಿಮ್ಮ ರೆಸ್ಯೂಮ್ ಸೆಂಡ್ ಮಾಡಿದ ನಂತರ ನಿಮಗೆ ಅವರು ಸಂದರ್ಶನ ದಿನಾಂಕವನ್ನು ಕೂಡ ನಿಮಗೆ ಅವರು ಗೊತ್ತುಪಡಿಸುತ್ತಾರೆ. ಅದೇ ರೀತಿಯಾಗಿ ಇಲ್ಲಿ ವಿದ್ಯಾಂಜಲಿ ಸ್ಕೂಲ್ಗಳಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ಕೂಡ CBSE ಸಿಲೆಬಸ್ ಹೊಂದಿರುವಂಥ ಒಂದು ಶಾಲೆಯಾಗಿದೆ. ಇದು ವಿದ್ಯಾಂಜಲಿ ಅಕಾಡೆಮಿ ಫಾರ್ ಲರ್ನಿಂಗ್, ಇದು ಕೂಡ ಬೆಂಗಳೂರಿನಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇದು ಚೋಳನಾಯಕನಹಳ್ಳಿ RT ನಗರ್, ಬೆಂಗಳೂರಿನಲ್ಲಿ ಕಂಡುವಂಥ ಒಂದು ಶಾಲೆಯಾಗಿದೆ. ಇಲ್ಲಿ ಕೂಡ ಮಾಂಟೆಸರಿ ಪ್ರಿ ಪ್ರೈಮರಿಗೆ 3 ರಿಂದ 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇಲ್ಲಿ ಶಿಕ್ಷಕರನ್ನು ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಮಾಂಟೆಸರಿ ಪ್ರೈಮರಿ ಅಡಲ್ಟ್, ಅಂದರೆ ಇಲ್ಲಿ 6 ರಿಂದ 9ನೇ ತರಗತಿಯ ಅಭ್ಯರ್ಥಿಗಳಿಗೆ ಇಲ್ಲಿ ಶಿಕ್ಷಣಕ್ಕಾಗಿ ಇಲ್ಲಿ ಶಿಕ್ಷಕ ಹುದ್ದೆಗಳನ್ನು ಕೂಡ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸೆಂಡ್ ಯುವರ್ ರೆಸ್ಯೂಮ್ ಟು, ಅಂದರೆ ಇಲ್ಲಿ ನಿಮ್ಮ ರೆಸ್ಯೂಮನ್ನು ಈ ಕೆಳಗಿನ ಇಮೇಲ್ಗೆ ನೀವು ನಿಮ್ಮ ರೆಸ್ಯೂಮನ್ನು ಇಲ್ಲಿ ಸೆಂಡ್ ಮಾಡಬೇಕಾಗಿರುತ್ತದೆ. ಜೊತೆಗೆ ನಿಮಗೆ 2 ನಂಬರ್ ಕೂಡ ಇಲ್ಲಿ ನೀಡ್ತಾ ಇದ್ದರೆ ನೀವು ಹೆಚ್ಚಿನ ಮಾಹಿತಿಗೋಸ್ಕರ ಕಾಲ್ ಮಾಡಿ ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ಇಲ್ಲಿ ನೀವು ಪಡೆಯಬಹುದು. ಮತ್ತು ಆ ಶಾಲೆಯ ಒಂದು ವೆಬ್ಸೈಟ್ ಕೂಡ ಇದೆ. ಆ ವೆಬ್ಸೈಟ್ಗೆ ಹೋಗಿ ನೀವು ಈ ನೇಮಕಾತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಇಲ್ಲಿ ಪಡೆಯಬಹುದು. ಇದು ಚೋಳನಾಯಕನಹಳ್ಳಿ RT ನಗರ್, ಬೆಂಗಳೂರಿನಲ್ಲಿ ಕಂಡುಬರುವಂಥ ಒಂದು ಶಾಲೆಯಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ನೇಮಕಾತಿ ನೋಡೋಣ. ಸಿಂಧಿ ಗ್ರೂಪ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಇಲ್ಲಿ ಕೂಡ ಸಿಂಧಿ ಹೈಸ್ಕೂಲ್ಗಳಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು ಕುಮಾರ ಕೃಪಾ ರೋಡ್, ಬೆಂಗಳೂರಲ್ಲಿ ಕಂಡುಬರುವಂಥ ಒಂದು ಶಾಲೆಯಾಗಿದೆ. ಇಲ್ಲಿ ಕೂಡ ಓಪನ್ ಪೊಸಿಷನ್, ಅಂದರೆ ಇಲ್ಲಿ ನಾನಾ ವಿಭಾಗಗಳಲ್ಲಿ ಟೀಚರ್ಗಳ ನೇಮಕಾತಿಯನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಮಿಡಲ್, ಸೆಕೆಂಡರಿ, ಹೈಸ್ಕೂಲ್ ಟೀಚರ್ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಇಂಗ್ಲೀಷ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರ ನೇಮಕಾತಿಯನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಇಲ್ಲಿ ಕರಿಕಲಮ್ ಟೀಚರ್ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಆರ್ಟ್ ಲೈಬ್ರರಿಯನ್ ಮತ್ತು ಲ್ಯಾಬ್ ಅಸಿಸ್ಟೆಂಟ್ ಹುದ್ದೆಗೆ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಅಡ್ಮಿನ್ ಸ್ಟಾಫ್ ಕೂಡ, ಅಸಿಸ್ಟೆಂಟ್ ಮ್ಯಾನೇಜರ್ ಕೂಡ ಇಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಆಫೀಸ್ ಬಾಯ್, ಸಪೋರ್ಟ್ ಸ್ಟಾಫ್ ಮೇಲ್, ಅಂದರೆ ಪುರುಷ ಅಭ್ಯರ್ಥಿ, ಮತ್ತು ನರ್ಸ್ ಇಲ್ಲಿ ಮಹಿಳಾ ಅಭ್ಯರ್ಥಿ ಕೂಡ ಇವರು ನೇಮಕಾತಿಯನ್ನು ಕೂಡ ಮಾಡ್ತಾ ಇದ್ದಾರೆ. ನಂತರ ಇಲ್ಲಿ ಸಿಂಧಿ ಹೈಸ್ಕೂಲ್ನಲ್ಲಿ ಕೂಡ ಇವರು ಮತ್ತೊಂದು ಶಾಲೆಯಾದ ಇದು ಕೆಂಪಾಪುರ, ಹೆಬ್ಬಾಳ, ಬೆಂಗಳೂರಿನಲ್ಲಿ ಕಂಡುಬರುವಂಥ ಮತ್ತೊಂದು ಶಾಲೆಯಾಗಿದೆ. ಈ ಶಾಲೆಯಲ್ಲಿ ಕೂಡ ಇದು ಕೆಂಪಾಪುರ, ಹೆಬ್ಬಾಳ, ಬೆಂಗಳೂರಿನಲ್ಲಿ ಕಂಡುಬರುವಂಥ ಶಾಲೆಯಾಗಿದೆ. ಈ ಶಾಲೆಯಲ್ಲಿ ಕೂಡ ನಾನಾ ಹುದ್ದೆಗಳಿಗೆ, ಅಂದರೆ ಇಲ್ಲಿ ಪ್ರೈಮರಿ, ಮಿಡಲ್, ಸೆಕೆಂಡರಿ, ಹೈಸ್ಕೂಲ್ ಟೀಚರ್ ಕೂಡ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮದರ್ ಟೀಚರ್, ಇಂಗ್ಲೀಷ್, EVS, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ, ಕಂಪ್ಯೂಟರ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಷ್ಟೆಲ್ಲ ಶಿಕ್ಷಕರನ್ನು ಕೂಡ ಇವರು ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಸೀನಿಯರ್ ಸೆಕೆಂಡರಿ ಸ್ಕೂಲ್ ಟೀಚರ್ ಕೂಡ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಇಂಗ್ಲೀಷ್, ಫಿಸಿಕ್ಸ್, ಕೆಮಿಸ್ಟ್ರಿ, ಅಕೌಂಟೆನ್ಸಿ, ರಿಟೈಲ್, ಕಂಪ್ಯೂಟರ್ ಸೈನ್ಸ್,
ಪ್ರಾಕ್ಟಿಸ್ ಅಂದರೆ ಕಾಲೇಜಿಗೆ ಕೂಡ ಇವರು ನೇಮಕಾತಿ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಕರಿಕ್ಯುಲಮ್ ಟೀಚರ್ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಅವುಗಳೆಂದರೆ ಫಿಸಿಕಲ್ ಎಜುಕೇಷನ್, ಮೇಲ್ ಫಿಮೇಲ್ NCC ಟ್ರೈನ್ಡ್ ಕ್ಯಾಂಡಿಡೇಟ್, ಅಂದರೆ ಇಲ್ಲಿ ಟೀಚರಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿ ಜೊತೆಗೆ ಇಲ್ಲಿ NCC ಟ್ರೈನ್ ಆಗಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಮ್ಯೂಸಿಕ್ ಟೀಚರ್ ಕೂಡ ಇವರು ನೇಮಕಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ಸ್ಟ್ರೂಮೆಂಟ್ ಮತ್ತು ಮಾಡಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಸ್ಪೋರ್ಟ್ಸ್ ಕೋಚ್ಗಾಗಿ ಇಲ್ಲಿ ಅಥ್ಲೆಟಿಕ್, ಫುಟ್ಬಾಲ್, ಬ್ಯಾಡ್ಮಿಂಟನ್, ಬಾಸ್ಕೆಟ್ಬಾಲ್, ಸ್ಕೇಟಿಂಗ್ ಮಾಡಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಅದರ್ ಎಜುಕೇಷನ್ಸ್ ಅಂದರೆ ಇಲ್ಲಿ ವಿಎಲ್ಎಸ್ ಕೌನ್ಸಿಲರ್ ಸ್ಪೆಷಲ್ ಎಜುಕೇಷನ್ಸ್ ಮಾಡಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಮಲ್ಟಿಪಲ್ ಡಿಸೈನರ್ ಹುದ್ದೆಗೆ ಕೂಡ ಇವರು ನೇಮಕಾತಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಹ್ಯೂಮನ್ ರಿಸೋರ್ಸ್ ಎಕ್ಸಿಕ್ಯೂಟಿವ್ HR ಹುದ್ದೆಗೆ ಕೂಡ ಇವರು ನೇಮಕಾತಿಯನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಅಡ್ಮಿನ್ ಸ್ಟಾಫ್ ಆಫೀಸ್ ಅಸಿಸ್ಟೆಂಟ್, ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್ ಹುದ್ದೆ ಕೂಡ ಇವರು ನೇಮಕಾತಿಯನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಆಫೀಸ್ ಬಾಯ್ ಮತ್ತು ಸಪೋರ್ಟ್ ಸ್ಟಾಫ್ ಫೀಮೇಲ್ ಮಹಿಳಾ ಅಭ್ಯರ್ಥಿಯನ್ನು ಕೂಡ ಇಲ್ಲಿ ನೇಮಕಾತಿಯನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್ ವಿತ್ BEd ಆರ್ ಓನ್ಲಿ ಅದರ್ ರಿಲೆವೆಂಟ್ ಕ್ವಾಲಿಫಿಕೇಷನ್ ಕ್ಯಾನ್ ಅಪ್ಲೈ. ಅಂದರೆ ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ನೇಮಕಾತಿ ಹೊಂದಬೇಕಾದರೆ ಇಲ್ಲಿ ಸ್ನಾತಕೋತ್ತರ ಜೊತೆಗೆ ಪದವಿ ಜೊತೆಗೆ ಇಲ್ಲಿ BEd ಮಾಡಿದಂಥ ಅಭ್ಯರ್ಥಿಗಳು ಜೊತೆಗೆ ಆಯಾ ಟೀಚರ್ಗೆ ಸಂಬಂಧಿಸಿದಂಥ ವಿದ್ಯಾರ್ಹತೆ ಹೊಂದಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಮೆನ್ಷನ್ ಕ್ಲಿಯರ್ ದ ಪೋಸ್ಟ್ ಬಿಹೇವಿಂಗ್ ಅಪ್ಲೈಡ್ ಫಾರ್ ದ ಸಬ್ಜೆಕ್ಟ್ಲಿ, ಅಂದರೆ ನೀವು ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸುವಾಗ ನಿಮ್ಮ ರೆಸ್ಯೂಮ್ ಮೇಲೆ ನೀವು ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸುತ್ತಿದ್ದೀರಾ ಅದನ್ನು ಬರೆದು ನೀವು ಇಲ್ಲಿ ಅರ್ಜಿ ಸಲ್ಲಿಸಬೇಕು. ಜೊತೆಗೆ ಸೆಂಡ್ ಯುವರ್ ಲೇಟೆಸ್ಟ್ CV ವಿತ್ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಫಿ, ಅಂದರೆ ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ನಿಮ್ಮ ಇತ್ತೀಚಿನ ರೆಸ್ಯೂಮ್ ಮತ್ತು ನಿಮ್ಮ ಇತ್ತೀಚಿನ ಭಾವಚಿತ್ರವನ್ನು ಈ ಕೆಳಗಿನ ಇಮೇಲ್ಗೆ ನೀವು ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಬೇಕಾಗಿರುತ್ತದೆ. ಇದಕ್ಕೆ ಲಾಸ್ಟ್ ಡೇಟ್ ಇದೇ ಜನವರಿ 30ರಂದು ಇಲ್ಲಿ ಲಾಸ್ಟ್ ಡೇಟ್ ನೀಡಲಾಗಿದೆ. ಅದರ ಒಳಗಾಗಿ ನೀವು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಧನ್ಯವಾದಗಳು. ಇದೇ ರೀತಿಯ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.